ಬಹಳ ಮುಖ್ಯ. ಈ ಪ್ರಪಂಚದಲ್ಲಿ ಅವರವರ ದೇಶದ ಮೇಲೆ ಅವರವರಿಗೆ ಭಕ್ತಿ ಇರಬೇಕು. ದೇಶ ಸೇವೆ ಈಶ ಸೇವೆ, ಈಶ ಸೇವೆ ದೇಶ ಸೇವೆ. ಈ ಸತ್ಯವನ್ನು ತಿಳಿದು ಪ್ರತಿಯೊಬ್ಬ ಭಾರತೀಯರಾದವರು ಭಾರತದ ಮಣ್ಣನ್ನು ಗೌರವಿಸ್ತಾ ಇರಬೇಕು, ಪ್ರೀತಿಸ್ತಾ ಇರಬೇಕು, ಅದಕ್ಕೆ ಪೂಜ್ಯನೀಯ ಭಾವನೆಯಿಂದ ಗೌರವ ಕೊಡ್ತಾ ಇರಬೇಕು. ಇದು ಸತ್ಯವಾದ ವಿಷಯ. ಇಲ್ಲದೆ ಹೋದರೆ ಮುಂದೆ ಒಂದು ದಿನ ಬಹಳಷ್ಟು ಕಷ್ಟಪಡಬೇಕಾಗ್ತದೆ. ಮುಂದೊಂದು ದಿನ ಬಹಳಷ್ಟು ಕಷ್ಟಪಡಬೇಕಾಗ್ತದೆ ಇಲ್ಲದೆ ಹೋದರೆ. ಸತ್ಯ ಸಂದೇಶ ಇದು. ಪ್ರಪಂಚಕ್ಕೆ ಹೋಗ್ಲಿ ಸಂದೇಶ, ಒಂದು ದಿನ ಗೊತ್ತಾಗ್ಬೋದು ಈ ಸಂದೇಶ ಏನು ಅಂತೇಳಿ. ಈಗ ಗೊತ್ತಾಗದಿದ್ರು ಕಾಲ ಕಳೆದ ನಂತರ ಯೋಚನೆ ಮಾಡೋದಲ್ಲ, ಅನಾಹುತ ಆಗೋ ಮುಂಚೆ ಯೋಚನೆ ಮಾಡಬೇಕು. ಅನಾಹುತ ಆದ ನಂತರ ಯೋಚನೆ ಮಾಡಿದರೆ ಏನು ಪ್ರಯೋಜನಕ್ಕೆ ಬರೋದಿಲ್ಲ, ವ್ಯರ್ಥ. ಆದ ಕಾರಣ ಹೇಳುದು, ಈ ಸಂದೇಶವನ್ನು ಯಾರೆಲ್ಲ ನೋಡ್ತಾರೆ, ಯಾರೆಲ್ಲ ಕೇಳ್ತಾರೆ, ನಿಮಗೆ ಸರಿ ಅಂತ ಅನಿಸಿದ್ರೆ ಎಲ್ಲರೂ ಇದನ್ನು ಪಾಲಿಸಿ. ನಿಮಗಿದು ತಪ್ಪು ಅಂತ ಅನಿಸಿದ್ರೆ ಬಿಟ್ಟು ಬಿಡಿ. ನಾಳೆ ಅನಾಹುತ ಆಗುವಾಗ ನೀವೇ ಅನುಭವಿಸಿಕೊಳ್ಳಿ. ಇಷ್ಟೇ ಹೇಳುತ್ತೆ, ಬೇರೆ ಅಂತ ಹೇಳುದು. ಫೌಂಡೇಶನ್ ಗಟ್ಟಿ ಇದ್ರೆ ಬಿಲ್ಡಿಂಗ್ ಕಟ್ಲಿಕ್ಕೆ ಆಗೋದು. ಫೌಂಡೇಶನ್ ನೀವು ಎಷ್ಟು ಗಟ್ಟಿ ಆಗ್ತೀರಿ ಅಷ್ಟರ ಮಟ್ಟಿಗೆ ಬಿಲ್ಡಿಂಗ್ ಸ್ಟ್ರಾಂಗ್ ಆಗಿರ್ತದೆ. ಇಲ್ಲಿ ಫೌಂಡೇಶನ್ ವೀಕ್ ಆಗಿದೆ ಅಂತ ಹೇಳುದು. ಆಗ ಫೌಂಡೇಶನ್ ಗಟ್ಟಿ ಆಗಬೇಕಾ, ಭಾರತ ಮಾತಾ ಕಿ ಜೈ ಅಂತೇಳಿ ಇಡೀ ಭಾರತದಾದ್ಯಂತ ಹರಿದಾಡಬೇಕು.